ಇದು ಬೆಂಗಳೂರಿನ ಈಜಿಪುರದ ವಿರಾಟ ವಿಶ್ವರೂಪ ಸ್ಟ್ಯಾಚು ಅಂತ. ಈ ಒಂದು ಸ್ಟ್ಯಾಚುನಲ್ಲೇ ನಾವು ಸೃಷ್ಟಿ, ಸ್ಥಿತಿ, ಲಯ ಎಲ್ಲ ಕಾಣಬಹುದು. ಇದೊಂದು ಮಹಾಸ್ವರೂಪ ಶ್ರೀಕೃಷ್ಣನ ಆ್ಯಕ್ಚುಲಿ ಅರ್ಜುನನಿಗೆ ಭಗವದ್ಗೀತೆಯಲ್ಲಿ ತೋರಿಸಿರೋ ವಿಶ್ವರೂಪ ಅಂತ. ಇದೊಂದು ತುಂಬ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು, ಮನಸ್ಸಿಗೆ ಭಕ್ತಿ ಅಂತಲೇ ಹೇಳ್ಬೋದು. ಇದರ ಟೈಮಿಂಗ್ಸು ಮಾರ್ನಿಂಗ್ 6:30 to 8:30 ಇರುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ವೆರಿ ಲೆಂದಿ ಸ್ಟ್ಯಾಚು. ನಾವೆಲ್ಲ ಫ್ರೆಂಡ್ಸು ಒನ್ ಡೇ ಟೂರ್, ಟೆಂಪಲ್ ಟೂರ್ ಮಾಡೋಣ ಅಂತ ಹೋದ್ವಿ. 8 ಟೆಂಪಲ್ಸ್ ವಿಸಿಟ್ ಮಾಡಿದ್ವಿ. ಇದಾದಮೇಲೆ ದೊಂಬಲೂರಿನ ಚೊಕ್ಕನಾಥ ಸ್ವಾಮಿ ಟೆಂಪಲ್ಲು. ಇದು ಕಾಸ್ಮಿಕ್ ಎನರ್ಜಿನ ಅಟ್ರ್ಯಾಕ್ಟ್ ಮಾಡುತ್ತೆ. ಇಲ್ಲಿ ದೇವಸ್ಥಾನದ ಆಚೆ ಕಡೆ ನೀವು ಈವನ್ ಪೆರುಮಾಳ್ ಅವ್ರು ಬರೆದಿರೋದು ತಮಿಳ್ ಶಾಸನ ಕೂಡ ನೋಡ್ಬೋದು. ಇಲ್ಲಿ ಈ ಥರ ಸ್ಕ್ವೇರ್ಸ್ ಇರುತ್ತೆ, 9 ಸ್ಕ್ವೇರ್ಸು ಔಟ್ ಆಫ್ ದ ಟೆಂಪಲ್ ಇರುತ್ತೆ. ಒಳಗಡೆ 3 ಇರುತ್ತೆ. ಈ ಸ್ಕ್ವೇರ್ಸ್ನಲ್ಲಿ ನಿಂತ್ಕೊಂಡು ನಾವು ಭಕ್ತಿಯಿಂದ ಬೇಡ್ಕೊಂಡ್ರೆ ಅದು ಈಡೇರುತ್ತೆ ನಮ್ಮ ಆಸೆ ಆಕಾಂಕ್ಷೆಯಲ್ಲಿ ಅಂತ ಇದೆ. ಹಾಗೆಯೇ ನಮ್ಮ ರೋಗ ರುಜಿನ ಏನಾದರೂ ಇದ್ದರೆ ಹೋಗಲಾಡಿಸುತ್ತೆ ಇಲ್ಲಿ ಚೊಕ್ಕನಾಥ ಸ್ವಾಮಿ. ವೆರಿ ಏನ್ಷಿಯಂಟ್ ಟೆಂಪಲ್ ಗೊತ್ತಾ. ಇದಾದಮೇಲೆ ಅಲ್ಲೇ ಪಕ್ಕದಲ್ಲೇ ಸ್ವಲ್ಪ ದೂರದಲ್ಲಿ ಸೂರ್ಯನಾರಾಯಣ ಟೆಂಪಲ್ ಇದೆ. ತುಂಬ ಚೆನ್ನಾಗಿದೆ. ಒಂಥರ ಶಾಂತಿ, ನೆಮ್ಮದಿ, ಭಕ್ತಿ ಅಂತೀವಲ್ಲ, ಈ ಟೆಂಪಲಲ್ಲಿ ನಿಮಗೆ ಸಿಗುತ್ತೆ. ಸೂರ್ಯನಾರಾಯಣ ಟೆಂಪಲ್. ಈ ಸೂರ್ಯನಾರಾಯಣ ಆ್ಯಕ್ಚುಲಿ ಬದ್ರಿನಾಥಿಂದ ತೊಗೊಂಬಂದಿದ್ದು ಸ್ಟ್ಯಾಚು ಅಂತಲೂ ಹೇಳ್ತಾರೆ. ತುಂಬ ಚೆನ್ನಾಗಿತ್ತು. ಇದು ಹಿಂದ್ಗಡೆನೇ ಒಂದು ಟೆಂಪಲ್ಲು. ಅಲ್ಲಿ ಯಾರೋ ನಾರ್ತ್ ಇಂಡಿಯನ್ ಸಿಕ್ಕಿದ್ರು, ತುಂಬ ಚೆನ್ನಾಗಿದೆ ನೋಡಿ ಅಂತಂದರು. ಹಾಗೆ ಅದಕ್ಕೆ ರಾಣಿ ಸತಿ ಟೆಂಪಲ್ ಅಂತಲೂ ಹೇಳ್ತಾರೆ. ಅಲ್ಲಿ ಶಿವಲಿಂಗ, ಆಂಜನೇಯ, ರಾಧಾಕೃಷ್ಣ ಎಲ್ಲ ಇತ್ತು. ಹಾಗೆಯೇ ಇದು ಅಗರ ವಿಲೇಜ್, HSR ಲೇಔಟಲ್ಲಿ ಜಗನ್ನಾಥ ಟೆಂಪಲ್. ತುಂಬ ಚೆನ್ನಾಗಿದೆ. ಆ ಸ್ಟ್ರಕ್ಚರ್ ನೋಡಿದ್ರೇ ಅಷ್ಟು ಚೆನ್ನಾಗಿದೆ ಅನಿಸುತ್ತೆ. ನೀವು ಪೂರಿ ಜಗನ್ನಾಥ್ ನಾವು ಹೋಗೋಕ್ಕಾಗಲಿಲ್ಲ ಅಂದರೆ ಇಲ್ಲೇ ಬ್ಯಾಂಗ್ಳೂರಲ್ಲಿ ನೋಡ್ಕೋಬೋದು. ಬೆಳಗಿಂದ ರಾತ್ರಿವರೆಗೂ ನಾವು 8 ಟೆಂಪಲ್ಲು ಆರಾಮಾಗಿ ವಿಸಿಟ್ ಮಾಡಿದ್ವಿ. ಸಾಂಗ್ ಇದೆಯಲ್ಲ, ಜಗನ್ನಾಥ್ ಜಗನ್ನಾಥ್ ಚಕಾನೇನ್, ಆ ಹಾಡು ತುಂಬ ಜ್ಞಾಪಕಕ್ಕೆ ಬರುತ್ತೆ. ಒಳಗಡೆ ಆಚೆ ಎಲ್ಲ ಇದು ಶ್ರೀಕೃಷ್ಣ, ಬಲಭದ್ರ ಹಾಗೆ ಸುಭದ್ರಾದೇವಿನ ನೋಡ್ಬೋದು ನೀವಿಲ್ಲಿ. ಒಂದೊಂದೂ ಸ್ಟ್ಯಾಚು ಅಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡೋಕ್ಕಲ್ವಾ. ಹಾಗೆಯೇ ಮೆಟ್ರೋ ಟ್ರಾನ್ಸ್ಪೋರ್ಟೇಷನ್ ಕೂಡ ಇದೆ ಇಲ್ಲಿ, ನಿಮ್ಗೆ ಈಸಿ ಟು ಲೊಕೇಟ್. ಇದು ಅಷ್ಟೇ, ಬೆಳಗಿಂದ ಸಾಯಂಕಾಲದವರೆಗೂ 8:30 ಓಪನ್ ಇರುತ್ತೆ ಟೆಂಪಲ್ಲು. ನಾವು ಮಧ್ಯಾಹ್ನದ ಹೊತ್ತಿಗೆ ಹೋಗಿದ್ವಿ. ಆ ಕಡೆ ಈ ಕಡೆ ಎಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಒಂಥರ ಅಟ್ಮಾಸ್ಫಿಯರ್ ಎಷ್ಟು ಚೆಂದ ಆಗುತ್ತಾ ನೋಡೋಕ್ಕೆ. ಹಾಗೆಯೇ ಅಲ್ಲೆಲ್ಲ ಫೋಟೋಸ್ ತೊಗೊಂಡು ನೆಕ್ಸ್ಟ್ ನಾವು ಇಲ್ಲಿಗೆ ಬಂದ್ವಿ. ಅಲ್ಲೇ ಪಕ್ಕದಲ್ಲಿ ರಾಧಾಕೃಷ್ಣ ಟೆಂಪಲ್ ಇತ್ತು. ಹಾಗೆಯೇ ರಾಮರ ಟೆಂಪಲ್ ಇತ್ತು, ರಾಮ ಲಕ್ಷ್ಮಣ ಸಮೇತ ಆಂಜನೇಯ ಸೀತಾಮಾತಾ. ಅದು ಭಾಳ ಚೆನ್ನಾಗಿತ್ತು, ಒಂಥರ ಚೆನ್ನಾಗಿತ್ತು. ಇದು ನಿಮಗೆ ಕೋಣನಕುಂಟೆ ಇಸ್ಕಾನ್, ವೆರಿ ಬಿಗ್ ಟೆಂಪಲ್, ವೆರಿ ನೈಸ್ ಟೆಂಪಲ್. ದೇ ವೋಂಟ್ ಅಲೋ ಟು ಟೇಕ್ ಇದು ಪಿಕ್ಚರ್ಸ್ ತೊಗೋಬಾರ್ದು. ಹಾಗೆ ಬರಬೇಕಾದ್ರೆ ಬಿಗ್ ಸ್ಟ್ಯಾಚು ನೋಡ್ಕೊಂಡ್ವಿ. ಇದು ಮುಕ್ತಿನಾಗ ಟೆಂಪಲ್. ಮುಕ್ತಿನಾಗ ಟೆಂಪಲ್ಲು ನೀವು ದೊಡ್ಡಾಲದ ಮರಕ್ಕೆ ಹೋಗಬೇಕಾದ್ರೆ ರಾಮಹೊಳ್ಳಿನಲ್ಲಿರುತ್ತೆ. ಇದೆಲ್ಲ ನಿಮಗೆ ಇದು ಸರ್ಪದೋಷ ಆಗಿರಬಹುದು, ಅದೆಲ್ಲ ಹೋಗ್ಲಾಡಿಸೋಕ್ಕೆ ಇಲ್ಲಿ ಜನ ಬಂದು ಮಾಡಿ ಹೋಗಿರ್ತಾರೆ. ಇದಾದಮೇಲೆ ನಾವು ಐಸ್ ಕ್ರೀಮ್ ಚಾಟ್ ಹೋಗಿ ಐಸ್ ಕ್ರೀಮ್ ತೊಗೊಂಡ್ವಿ. ನೀವು ಮರಿಬೇಡಿ, ಎಲ್ಲ ಟೆಂಪಲ್ ವಿಸಿಟ್ ಮಾಡಿ.